ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ, ಚೆಸ್ಕಾಮ್ ಪವರ್ ಮ್ಯಾನ್ನ ಒಂದು ಕೌನ್ಸಿಲಿಂಗ್ ಏನಿದೆ ಅದು ಪೋಸ್ಟ್ಪೋನ್ ಆಗಿದೆ. ಇದು ಒಂದು ಫೇಕ್ ಅಥವಾ ರಿಯಲಾ, ಮತ್ತು ಯಾವಾಗ ಪೋಸ್ಟ್ಪೋನ್ ಆದರೆ ಯಾವಾಗ ಇರದೆ, ಇದರ ಸಂಬಂಧಿಸಿರುವಂಥ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋವನ್ನು ಮೊದಲಿಗೆ ಏನು ಮಾಡಿ ಅಂತಂತಂದರೆ, ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ. ಯಾಕಂತಂದರೆ ನಿಮಗೆ ಪ್ರತಿಯೊಂದು KPTCL ಬಗ್ಗೆ ಅಪ್ಡೇಟನ್ನು ನಾನು ನೀಡ್ತಾ ಬಂದಿದ್ದೇನೆ ಇಡೀ ಯೂಟ್ಯೂಬಲ್ಲಿ. ಹಾಗಾಗಿ ನೀವು ಲೈಕ್ ಮಾಡಿದರೆ ನಮಗೂ ಸಹ ಒಂದು ರೀತಿಯಾಗಿ ಬೂಸ್ಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ, ಕೆಲವೊಬ್ಬರು ಕಾಮೆಂಟ್ ಹಾಕ್ತಾಯಿದ್ರಿ, ಒಂದು ಹಾಕಿದ್ರು, KPTCL ಆಯಿತು, ಈಗ ಬೇರೆ ನೋಟಿಫಿಕೇಷನ್ಗೆ ಸುಳ್ಳು ಮಾಹಿತಿ ನೀಡ್ತಾ ಇದ್ದೀರಿ ಅಂತ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾನು ನಿಮಗೆ ವ್ಯೂಸ್ಗೋಸ್ಕರನೇ ವೀಡಿಯೋ ಮಾಡ್ತಿದ್ದೀನಿ ಅಂತ ಆ ರೀತಿ ಅನಿಸಿತ್ತು ಅಂತಂದರೆ ಅದಕ್ಕೂ ಸಹ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ವೀಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಏನು ಅನಿಸುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಪ್ಲೀಸ್. ಯಾಕಂತಂದರೆ ನನಗೂ ಸಹ ಒಂದು ರೀತಿಯಾಗಿ ವೀಡಿಯೋ ಮಾಡೋದಕ್ಕೂ ಮುಂದೆ ಇದಾಗುತ್ತೆ. ಓಕೆ, ಈಗ ಈ ವಿಡಿಯೋದ ಬಗ್ಗೆ ಇದು ನೋಡೋದಾದರೆ ಏನಿದೆ, ಒಂದು ನೋಟಿಸ್ ಇದೆ ಅಂತಂತಂದರೆ, ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಉಲ್ಲೇಖ 2ರಂತೆ ಕಿರಿಯ ಪವರ್ಮ್ಯಾನ್ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳಿಗೆ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ಉಲ್ಲೇಖ 3 ಮತ್ತು 4ರಂತೆ ದಿನಾಂಕ 11/3/2020 ನಿಗದಿಪಡಿಸಲಾಗಿದೆ. ಕೌನ್ಸಿಲಿಂಗ್ ಆಡಳಿತಾತ್ಮಕ ಕಾರಣಗಳಿಂದ ಮುಂದೂಡಿ ದಿನಾಂಕ 24/3/2026ಕ್ಕೆ ನಿಗದಿಪಡಿಸಲಾಗಿದೆ. ಇನ್ನು ಈ ನೋಟಿಸ್ ಏನಿದೆಯಪ್ಪ ಅಂತಂದರೆ, ಅಫಿಷಿಯಲ್ ಅಪ್ಡೇಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದಂದರೆ ಮತ್ತೆ ನಾನು ತಿಳಿಸ್ತೀನಿ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿ ಎಲ್ಲ ದಾಖಲಾತಿ, ನೈಜತೆ ಮತ್ತು ಸಿಂಧು ಪ್ರಮಾಣಪತ್ರ ಸ್ವೀಕೃತಗೊಂಡಿರುವಂಥ ಅಭ್ಯರ್ಥಿಗಳು ಈ ಕೆಳಕಂಡ ಸ್ಥಳದಲ್ಲಿ ನಿಗದಿತ ದಿನಾಂಕ ಮತ್ತು ನಿಗದಿತ ಸಮಯಕ್ಕೆ ಕೌನ್ಸಿಲಿಂಗಾಗಿ ತಪ್ಪದೆ ವರದಿ ಮಾಡಿಕೊಳ್ಳಲು ತಿಳಿಸಿದ. ಓಕೆ, ಏನಪ್ಪ ಅಂತಂದರೆ, ಆಡಳಿತಾತ್ಮಕ ಕಾರಣಗಳಿಂದ ಮುಂದೂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂತಂದರೆ, ಪ್ರಮುಖ ಕಾರಣ ಇನ್ನೂ ಸಹ ಅಭ್ಯರ್ಥಿಗಳು ಏನು ಮಾಡಿಲ್ಲ ಅಂತಂದರೆ, ಕೆಲವು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ. ಓಕೆ, ಹಾಗಾಗಿ 11 ಅಂತಂದರೆ ನಾಡಿದ್ದಂತಹ ಕೌನ್ಸಿಲಿಂಗನ್ನು ಮುಂದೂಡಿದ್ದಾರೆ. ಆ ಒಂದು ಕಾರಣ ಬಿಟ್ಟು ಬೇರೆ ಯಾವುದೇ ಕಾರಣ ಇರಲ್ಲ. ಯಾಕಂತಂದರೆ ಇವರು ಕೌನ್ಸಿಲಿಂಗ್ ಮಾಡೋದೇ ಒಂದು ಬಾರಿ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಸಹ ಸರಿಸುಮಾರು ಒಂದು 40 ಅಥವಾ 20-30 ಜನ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ. ಅವರೆಲ್ಲರೂ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಏನು ಮಾಡ್ತಾರೆ ಅಂತಂತಂದರೆ, ನಿಮ್ಮ ಒಂದು ಕೌನ್ಸಿಲಿಂಗನ್ನು ಮಾಡ್ತಾರೆ. ಹಾಗಾಗಿ ಮುಂದೂಡಿದ್ದಾರೆ 24ಕ್ಕೆ ನಿಮಗೆ ಕೌನ್ಸಿಲಿಂಗನ್ನು ಮಾಡ್ತಾರೆ ಅಂತ ಹೇಳ್ತಾ, ಯಾರ್ಯಾರು ಇನ್ನೂ ಸಹ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ವೋ ಪ್ರತಿಯೊಬ್ಬರು ಸಹ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇದಕ್ಕೆ ಏನು ಎಷ್ಟು ಲೀಸ್ಟ್ ಇದೆಯೋ ಆ ಲೀಸ್ಟ್ನಂಥ ಪ್ರತಿಯೊಬ್ಬ ಅಭ್ಯರ್ಥಿಯೂ ಸಹ 24ಕ್ಕೆ ಏನಾಗಬೇಕು ಅಂತಂದರೆ ಹಾಜರಾಗಬೇಕು. 24 ಅಷ್ಟೊತ್ತಿಗೆ ಇನ್ನೂ ಸಹ ಲೀಸ್ಟ್ ಬಿಡುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಇನ್ನೂ ಯಾರಾದರೂ ಸಬ್ಮಿಟ್ ಮಾಡಿಲ್ವೋ, ಸಬ್ಮಿಟ್ ಮಾಡಿದವರು ಮತ್ತೊಂದು ಲೀಸ್ಟ್ ಬಿಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.